ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ಟೈಮಲ್ಲಿ ನಿಮ್ಗೆ ಒಂದು ಸ್ಕ್ರೀನ್ಶಾಟ್ನ ನಾನು ಹಾಕ್ತೀನಿ, ಇಲ್ಲಿ ನೋಡ್ಕೊಳ್ಳಿ ನೀವು ಒಂದು ಸಲ. ಯೂಟ್ಯೂಬಿಂದ ಇದು ಬಂದುಬಿಟ್ಟು ಇಮೇಲ್ ಬಂದಿದೆ ಎಲ್ಲರ ಹತ್ರನೂ. ನಿಮಗೆ ಯಾರ್ಯಾರ್ದು ಚಾನಲ್ಸ್ ಬಂದುಬಿಟ್ಟು ಡಿಲೀಟ್ ಆಗಿದೆ, ಯಾರ್ದು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಡಿಲೀಟ್ ಆಗಿದೆ, ಏನಕ್ಕೆ ಈ ಥರ ಮೇಲ್ನ ಬಂದಿದೆ, ಏನಕ್ಕೆ ಅಂತ ನೀವು ನೋಡ್ಬೋದು. ಟ್ಯಾಕ್ಸು, ಇವರು ಯಾಕೆ ಟ್ಯಾಕ್ಸ್ನ ಸರಿಯಾಗಿ ಹಾಕಿಲ್ಲ ಅಂತ. ಸೊ ಟ್ಯಾಕ್ಸ್ನು ಕೂಡ ಪ್ರಾಪರಾಗಿ ನೀವು ಏನಾದರೂ ಹಾಕಿಲ್ಲ ಅಂದರೆ 20 ಇಲ್ಲ 15ಗಿಂತ ಜಾಸ್ತಿ ಟ್ಯಾಕ್ಸ್ ನೀವೇನಾದರೂ ಹಾಕಿದರೆ ನಿಮ್ಮ ಚಾನಲ್ನ ಬಂದುಬಿಟ್ಟು ಡಿಲೀಟ್ ಮಾಡ್ತಾರೆ. ಯಾಕಂದರೆ ಅದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಆಪೋಸಿಟ್ ಇದೆ. ಸೊ ನೀವು ಟ್ಯಾಕ್ಸ್ನ ಕೂಡ ಕರೆಕ್ಟಾಗಿ ಹಾಕಬೇಕು. ಏನೇನೋ ನಿಮ್ಮ ಮನಸ್ಸಿಗೆ ಬಂದಿದ್ದು ಟ್ಯಾಕ್ಸ್ ಎಲ್ಲ ಹಾಕಬಾರ್ದು. ಸೊ ನೀವು ಆ ಥರ ಏನಾದರೂ ಟ್ಯಾಕ್ಸ್ನ ಹಾಕಿದರೆ ನಿಮ್ಮ ಚಾನಲು ಹೋಗ್ಬಿಟ್ಟು ಮುಂದಕ್ಕೆ ಡಿಲೀಟ್ ಆಗ್ಬೋದು. ಸೊ ಇದ್ರದ್ದು ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ A to Z ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕರೆಕ್ಟಾಗಿ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಬೈ ಚಾನ್ಸ್ ನೀವೇನಾದರೂ ಸ್ಕಿಪ್ ಮಾಡಿ ವಿಡಿಯೋನ ನೋಡಿದರೆ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಸಿಗೋಲ್ಲ. ನಾಲೆಜ್ ಸಿಗಲಿಲ್ಲ ಅಂದರೆ ನೀವು ಹೆಂಗೆ ಬೇಕಂಗೆ ಟ್ಯಾಕ್ಸ್ನ ಹಾಕ್ತೀರಾ. ಆಮೇಲೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಒಂದು ದಿವಸ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ಏನಾಗುತ್ತೆ, ನಿಮ್ಮದು ರಿವೆನ್ಯೂ ಜನ್ರೇಟ್ ಆಗುತ್ತೆ. ರಿವೆನ್ಯೂ ಜನ್ರೇಟ್ ಆದಮೇಲೆ ಏನಾಗುತ್ತೆ, ನಿಮ್ಮ ಚಾನಲ್ ಡೈರೆಕ್ಟ್ ಡಿಲೀಟ್ ಆಗುತ್ತೆ. ಏನು ಕಾರಣ, ಏನು ರೀಸನ್? ಯಾಕಂದರೆ ನೀವು ಟ್ಯಾಕ್ಸ್ನ ಸರಿಯಾಗಿ ಹಾಕಿಲ್ಲ, ಸರಿಯಾದ ಪ್ರಾಸೆಸಲ್ಲಿ ನೀವು ಟ್ಯಾಕ್ಸ್ನ ಹಾಕಿಲ್ಲ, ಹೆಂಗೆ ಬೇಕಂಗೆ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಟ್ಯಾಕ್ಸ್ನ ಹಾಕಿದ್ದೀರಾ ಅಂತ. ಓಕೆನಾ ಗೈಸ್? ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ. ಫಸ್ಟು ನಮ್ಮದು YT ಸ್ಟುಡಿಯೋ ಏನಿದೆ, YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋಣ. ನಾನು ಎಲ್ಲಿ ಕೀವರ್ಡ್ಸ್ನ ಹಾಕಬೇಕು, ಟ್ಯಾಕ್ಸ್ನ ಎಲ್ಲಿ ಹಾಕಬೇಕಂತ ಹೇಳ್ಕೊಡ್ತೀನಿ. ನಾರ್ಮಲ್ ಟ್ಯಾಕ್ಸು ನಿಮ್ಗೆ ಎಲ್ಲಿ ಹಾಕೋದಂತ ಗೊತ್ತಲ್ಲ, ಈ ಡಿಸ್ಕ್ರಿಪ್ಷನಲ್ಲಿ ಟ್ಯಾಕ್ಸ್ ಎಲ್ಲಿ ಹಾಕೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಎಡಿಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಯೋರ್ ಕ್ವೈರೀಸಲ್ಲಿ ನಾವು ಟ್ಯಾಕ್ಸ್ ಹಾಕ್ತೀವಲ್ಲ, ಸೊ ನಾನು ಆಲ್ರೆಡಿ ಹಾಕಿದ್ದೀನಿ. ನಾನು ಏನು ಮಾಡ್ತೀನಿ, ಇಲ್ಲಿಂದ ಈ ಟ್ಯಾಕ್ಸ್ನ ತೆಗೆದುಬಿಡ್ತೀನಿ, ಕಟ್ ಮಾಡ್ಕೋತೀನಿ. ಯಾಕಂದರೆ ಈಗ ನಿಮಗೆ ನಾನು ಟ್ಯಾಕ್ಸ್ನ ಹಾಕೋದು ತೋರಿಸ್ಬೇಕಲ್ಲ, ಯಾವ ಥರ ನಾವು ಟ್ಯಾಕ್ಸ್ ಹಾಕಬೇಕಂತ. ಯೋರ್ ಕ್ವೈರೀಸ್ ಅಂತ ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೇ ಥರ ಬರೆದು ಹಾಕಿ, ಯೋರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ನಿಮ್ಮದು ಚಾನಲ್ ರಿಲೇಟೆಡ್ ಏನು ಟ್ಯಾಕ್ಸ್ ಇದೆ, ಈಗ ನಾನು ಹೇಳ್ಕೊಡ್ತೀನಿ ಯಾವ ಥರ ಹಾಕೋದಂತ, ಅದೇ ಥರ ನೀವು ಹಾಕಿ. ಓಕೆನಾ? ಸೊ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯೋರ್ ಕ್ವೈರೀಸಲ್ಲಿ ಏನೂ ಇಲ್ಲ, ಯಾವ ಟ್ಯಾಗ್ನೂ ಇಲ್ಲ, ಒಂದು ಟ್ಯಾಗ್ನೂ ಇಲ್ಲ. ಓಕೆನಾ? ಸೊ ಈಗ ನಾವು ಏನು ಮಾಡೋಣ, ಈಗ ಸಿಂಪಲ್ ಈಗ ನಾವು ಬ್ಯಾಕ್ ಮಾಡೋಣ. ಓಕೆನಾ? ಇಲ್ಲಿಂದ ಯೋರ್ ಕ್ವೈರೀಸಲ್ಲೇ ಹಾಕ್ಕೋಬೇಕು. ಓಕೆನಾ? ಯೋರ್ ಕ್ವೈರಿ ಅಂತ ಬರೆದ್ಬಿಟ್ಟು ಕೆಳಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೆಳಗಡೆ ಹೋಗುತ್ತೆ. ಇಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ರ್ಯಾಪಿಡ್ ಟ್ಯಾಕ್ಸ್ ಓಪನ್ ಮಾಡ್ತಾರೆ. ಓಕೆನಾ? ರ್ಯಾಪಿಡ್ ಟ್ಯಾಕ್ಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಟ್ಯಾಗ್ ಜನ್ರೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಅವ್ರದ್ದು ಟೈಟಲ್ನ ಹಾಕ್ತಾರೆ. ಅವ್ರದ್ದು ಏನು ಟಾಪಿಕ್ದು ಟೈಟಲ್ ಇದೆ ಆ ಟೈಟಲ್ನ ಹಾಕ್ತಾರೆ. ವಿಡಿಯೋ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ಇಲ್ಲಿ ಹಾಕ್ತಾರೆ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ನನ್ನ ಟೈಟಲ್ನ ಇಲ್ಲಿ ಹಾಕ್ತೀನಿ. ಓಕೆನಾ? ಸೊ ನನ್ನ ಟೈಟಲ್ ಏನಿತ್ತಂದರೆ ಇಲ್ಲಿ ಒಂದು ಸಲ ಓದ್ಕೊಳ್ಳೋಣ. ಅನ್ಲಿಮಿಟೆಡ್ ಟಾಪಿಕ್ಸ್ ಇಲ್ಲಿಂದ ತಗೊಳ್ಳಿ ಅಂತ ಇತ್ತಲ್ಲ, ಸೊ ನಾನು ಅದನ್ನೇ ಇಂಗ್ಲೀಷಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಒಂದು ಸಲ. ಓಕೆನಾ? ಹೌ ಟು ಫೈಂಡ್ ಅನ್ಲಿಮಿಟೆಡ್ ಟಾಪಿಕ್ಸ್ ಅಂತ. ಓಕೆನಾ? ಅನ್ಲಿಮಿಟೆಡ್ ಟಾಪಿಕ್ಸ್, ಸಾರಿ, ಇದನ್ನು ನಾವು ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಹೌ ಟು ಫೈಂಡ್ ಅನ್ಲಿಮಿಟೆಡ್ ಟಾಪಿಕ್ಸ್. ಓಕೆನಾ? ಈ ಥರ ಟೈಪ್ ಮಾಡ್ಕೊಳ್ಳಿ ನೀವು. ಓಕೆನಾ? ಅಂದರೆ ನಿಮ್ಮದು ಟೈಟಲ್ ಏನಿದೆ ಅದನ್ನು ಹಾಕಬೇಕು. ಓಕೆನಾ? ಕರೆಕ್ಟಾಗಿ ಅದು ಹಾಕಾದ್ಮೇಲೆ ಇಲ್ಲಿ ಸರ್ಚ್ ಮಾಡ್ತಾರೆ. ಓಕೆನಾ? ಕೆಲವೊಬ್ಬರು ಮಾಡೋದು ನಾನು ಹೇಳ್ತಾ ಇರೋದು ಏನು ತಪ್ಪು ಮಾಡ್ತಾರೆ ಅಂತ. ಅದೇ ತಪ್ಪನ್ನ ನಾವು ಮಾಡಬಾರ್ದು. ಓಕೆನಾ? ಈ ತಪ್ಪನ್ನ ಮಾಡಿದರೆ ಸೇಮ್ ಚಾನಲ್ ಡಿಲೀಟ್ ಆಗುತ್ತೆ ಡೈರೆಕ್ಟಾಗಿ. ಇಲ್ಲಿ ಕಾಪಿ ಟ್ಯಾಕ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದರಿಂದ ಕಾಪಿ ಮಾಡ್ಕೊತಾರೆ. ಕಾಪಿ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ, ಡೈರೆಕ್ಟ್ ಇಲ್ಲಿಂದ ತೊಗೊಬಂದು ಇಲ್ಲಿ ಅವರು ಆ ಟ್ಯಾಕ್ಸ್ ಏನಿತ್ತು ಇಲ್ಲಿ ಪೇಸ್ಟ್ ಮಾಡ್ತಾರೆ. ಈಗೇನು ಕಾಪಿ ಮಾಡಿದ್ವಿ ಅದನ್ನೇ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತಾರೆ. ಪೇಸ್ಟ್ ಮಾಡಿದಾಗ ಈ ಥರ ಟ್ಯಾಕ್ಸ್ ಹಾಕೋದು ತಪ್ಪು. ಈ ಥರ ನಾವು ಯಾವತ್ತೂ ಹಾಕಬಾರ್ದು ಟ್ಯಾಕ್ಸು. ಈ ಥರ ನಾವು ಹಾಕೋದ್ರಿಂದ ಇದೇನಾಗುತ್ತೆ, ಯೂಟ್ಯೂಬ್ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡ್ದಂಗೆ ಆಗುತ್ತೆ. ಫಾಲೋ ಮಾಡ್ತಾ ಇಲ್ವಲ್ಲ, ಆ ಥರ ಆಗುತ್ತೆ. ಸೊ ಯೂಟ್ಯೂಬ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ, ಈ ಥರ ಟ್ಯಾಕ್ಸ್ನ ನಾವು ಹಾಕಬಾರ್ದು. ಕಾಮ ಆ್ಯಡ್ ಆಗಿರುತ್ತೆ ಈ ಥರ ಟ್ಯಾಕ್ಸಲ್ಲಿ. ನೋಡಿದ್ರೆ ನೀವು ಕಾಮ ಆ್ಯಡ್ ಆಗಿದೆ. ಸೊ ನಾವೇನು ಮಾಡಬೇಕು, ಈ ಥರ ನಾವು ಟ್ಯಾಕ್ಸ್ನ ತಗೊಂಡು ಡೈರೆಕ್ಟು ಇಲ್ಲಿ ಪೇಸ್ಟ್ ಮಾಡಬಾರ್ದು. ಸೊ ಇಲ್ಲಿ ನಿಮ್ಗೆ ಏನಿದೆ ಅಂದರೆ ಇನ್ನೊಂದು ವೆಬ್ಸೈಟ್ ಇದೆ, ನೀವು ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಒಂದೊಂದಾಗಿ ನೀವು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ನಿಮ್ಗೆ ಹೀಗೆ ಹೇಳ್ಕೊಡ್ತೀನಿ. ಓಕೆನಾ? ಅದರದ್ದೇ ಒಂದು ಸಪ್ರೇಟ್ ವೆಬ್ಸೈಟ್ ಇದೆ, ನಾವು ಕೀವರ್ಡ್ಸ್ನ ಒಂದೊಂದಾಗಿ ಹಾಕೋದಂತ. ಓಕೆನಾ? ಸೊ ಇಲ್ಲಿ ಕೀವರ್ಡ್ ಅಂತ ಹಾಕಿಬಿಟ್ಟು ಟೈಪ್ ಮಾಡಿ ಕ್ಲೀನಾಗಿ keyword4u.com ಅಂತ ಟೈಪ್ ಮಾಡಿ. ಓಕೆನಾ? ಗೂಗಲಲ್ಲಿ
keyword4u.com. ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಈ ಟ್ಯಾಗ್ಸ್ ಮಿಸ್ಟೇಕ್ ಏನಾದರೂ ಮಾಡಿದರೆ ನಿಮ್ಮ ಚಾನಲ್ಲು ಡೈರೆಕ್ಟ್ ಡಿಲೀಟ್ ಆಗೋದಂತೂ ಗ್ಯಾರಂಟಿ. ಫಸ್ಟೇ ವೆಬ್ಸೈಟ್ ಇದೆಯಲ್ಲ, ಅದೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೇನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 3 ಲೈನ್ಸ್ ನಿಮಗೆ ಕಾಣಿಸ್ತಿದ್ದಿಲ್ಲ ರೆಡ್ ಬಟನಲ್ಲಿ, ನಾನು ನಿಮ್ಗೆ ಒಂದ್ಸಲ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆನಾ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೂಲ್ಸ್ ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ ಟ್ಯಾಗ್ ಜನರೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಮಾರ್ಕ್ ಮಾಡಿದ್ದೀನಲ್ಲ ಅದು. ಸಿಂಪಲಿ ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಯೂಟ್ಯೂಬ್ ಟ್ಯಾಗ್ ಜನರೇಟರ್ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಿಮ್ಮ ಟೈಟಲ್ನ ಹಾಕಬೇಕು. ಓಕೆನಾ. ಇಲ್ಲಿ ನೀವು ಏನು ಟೈಟಲ್ ಇತ್ತು ನಿಮ್ಮ ವಿಡಿಯೋದು ಅದನ್ನು ಹಾಗೆ. ನನ್ನ ಟೈಟಲ್ ಏನು ಹಾಕಿದ್ದೆ, ಹೌ ಟು ಫೈಂಡ್ ಅನ್ಲಿಮಿಟೆಡ್ ಟಾಪಿಕ್ಸ್ ಅಂತ ಹಾಕಿದ್ದೆ. ಓಕೆನಾ. ಸೊ ಅದನ್ನೇ ನಾನು ಇಲ್ಲೂ ಒಂದು ಸಲ ಹಾಕೋತೀನಿ, ಹೌ ಟು ಫೈಂಡ್ ಅನ್ಲಿಮಿಟೆಡ್ ಟಾಪಿಕ್ಸ್ ಅಂತ. ಇದೇ ಥರ ಹಾಕಿ. ಇದೇ ಥರ ಹಾಕಿದ ಮೇಲೆ ಕೆಳಗಡೆ ಸ್ವಲ್ಪ ನೀವು ನೋಡಿ ಈ ಥರ ಹಾಕಿದ್ದೀನಿ, ಅದು ಟ್ಯಾಗ್ ಮೂಲಕ ಕ್ರಿಯೇಟ್ ಆಗಿದೆ. ಈ ಥರ ಕೆಳಗೆ ನೀವು ಸ್ಕ್ರಾಲ್ ಮಾಡಿದರೆ ಒಂದು ಸ್ವಲ್ಪ ಇಲ್ಲಿ ನಿಮಗೆ ಒಂದು ಆಪ್ಷನ್ನ ಕಾಣುತ್ತೆ. ಇಲ್ಲಿ ನೋಡಿ ಜನ್ರೇಟ್ ಟ್ಯಾಗ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಸಿಂಪಲಿ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ತುಂಬ ಟ್ಯಾಗ್ಸ್ ಬಂದುಬಿಟ್ಟು ಜನ್ರೇಟ್ ಮಾಡಿಕೊಟ್ಟಿರುತ್ತೆ. ನೀವು ಕೆಳಗೆ ಸ್ಕ್ರಾಲ್ ಮಾಡಿ ನೋಡಿ, ರಿಸಲ್ಟ್ ಅಂತ ಬಂದುಬಿಟ್ಟು ಲೀಸ್ಟ್ ಆಫ್ ಟ್ಯಾಗ್ಸ್ ಫೌಂಡೆಡ್ ಅಂತ ಇದೆಯಲ್ಲ, ಫೌಂಡ್ ಅಂತ ಇದೆಯಲ್ಲ. ಸೊ ಇಲ್ಲಿ ನೀವು ಟ್ಯಾಗ್ಸ್ನ ಏನು ಮಾಡಬೇಕು, ಕಾಪಿ ಮಾಡ್ಕೊಂಡು ಒಂದೊಂದಾಗಿ ಆ್ಯಡ್ ಮಾಡಬೇಕು. ಯಾವ ಥರ, ಇಲ್ಲಿ ಕೆಳಗಡೆ ನೀವು ಹೋದರೆ ನಿಮಗೆ ಕಾಪಿ ಟ್ಯಾಗ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬೇಡಿ. ನಮಗಿಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ, ಡಬಲ್ ಟ್ಯಾಪ್ ಮಾಡಬೇಕು. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಅದು ಟ್ಯಾಗ್ ಏನಾಗುತ್ತೆ, ಕಾಪಿ, ಸಿಂಗಲ್ ಟ್ಯಾಗ್ ಕಾಪಿ ಆಗುತ್ತೆ. ಓಕೆನಾ. ಇಲ್ಲಿ ಟ್ಯಾಗ್ ಇನ್ನೊಂದು ರ್ಯಾಪಿಡ್ ಟ್ಯಾಗ್ಸಲ್ಲಿ ನಮಗೆ ಬಂದುಬಿಟ್ಟು ಸಿಂಗಲ್ ಟ್ಯಾಗ್ ಬಂದುಬಿಟ್ಟು ಕಾಪಿ ಆಗೋಲ್ಲ, ಎಲ್ಲ ಆಲ್ ಟ್ಯಾಗ್ಸ್ ಕಾಪಿ ಆಗೋದು, ಅದು ಕಾಮ ಇರುತ್ತೆ ಅದರಲ್ಲಿ. ಸೊ ಇದರಲ್ಲಿ ನಾವು ಸಿಂಗಲ್ ಟ್ಯಾಗ್ಸನ್ನು ತೊಗೋಬೋದು ಈಸಿಯಾಗಿ. ಡಬಲ್ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋದು. ಓಕೆನಾ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಾದಮೇಲೆ ಇಲ್ಲಿ ವಾಪಸ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಪೇಸ್ಟ್ ಮಾಡಿ. ಇದೇ ಥರ ನೀವು ಬಂದುಬಿಟ್ಟು ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಬೈ ಚಾನ್ಸ್ ನೀವು ಆಲ್ ಕಾಪಿ ಮಾಡಿ ನೀವೇನಾದರೂ ಪೇಸ್ಟ್ ಮಾಡಿದರೆ ಅಲ್ಲಿ ನಿಮಗೆ ಕಾಮ ಬಂದೇ ಬರುತ್ತೆ. ನೀವು ಆಲ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋದಾದರೆ ನಿಮಗೆ ಅದರದ್ದು ಇದಿರಬೇಕು, ಆ ಕಾಮನ ರಿಮೂವ್ ಮಾಡಬೇಕು. ನೀವು ರಿಮೂವ್ ಮಾಡಿ ಅದು ಕೆಳಗೆ ಸ್ಪೇಸ್ ಕೊಡ್ತಾ ಹೋಗಬೇಕು, ಒಂದೊಂದು ಟ್ಯಾಗನ್ನು ಕರೆಕ್ಟಾಗಿರಬೇಕು. ಸೊ ಆ ಥರ ಹಾಕೋದು ನಿಮ್ಮದು ತುಂಬ ರಿಸ್ಕೇ ಅನಿಸುತ್ತೆ ಗೈಸ್. ಸೊ ನೀವು ಆ ಥರ ಹಾಕಬೇಡಿ. ಈ ಥರ ಒಂದೊಂದಾಗಿ ಸಿಂಗಲ್ ಟ್ಯಾಗ್ಸ್ನ ನೀವೇನು ಮಾಡಿ, ಕೀವರ್ಡ್ಸನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು. ಓಕೆನಾ. ನೀವು ಆ ಥರ ಡೈರೆಕ್ಟಾಗಿ ಹಾಕಿದರೆ ಎಲ್ಲಾದರೂ ಒಂದು ಕಾಮನ್ ಆದರೂ ಮಿಸ್ ಆಗೇ ಆಗುತ್ತೆ. ಸೊ ನಾವು ಒಂದೂ ಮಿಸ್ ಮಾಡಬಾರ್ದು. ನಮ್ಮದು ಯಾವ ಡಿಸ್ಕ್ರಿಪ್ಷನಲ್ಲಿ ಕಾಮ ಅಂತೂ ಇರಲೇಬಾರ್ದು. ಅದು ಯೂಟ್ಯೂಬ್ ಗೈಡ್ಲೈನ್ಸ್ ಅಪೋಸಿಟ್ ಇದೆ. ಹಾಗಾಗಿ ಏನಾಗುತ್ತೆ, ನಿಮ್ಮದು ಚಾನಲ್ ಅಂತೂ ಮಾನಿಟೈಸೇಷನ್ ಆಗಿಬಿಡುತ್ತೆ. ಮಾನಿಟೈಸೇಷನ್ ಆದಮೇಲೆ ಏನಾಗುತ್ತೆ, ನಿಮ್ಮದು ಏನು ಡಾಲರ್ಸಲ್ಲಿ ರೆವೆನ್ಯೂ ಜನ್ರೇಟ್ ಆಗಿರುತ್ತೆ ಅದೆಲ್ಲ ಏನು ಮಾಡ್ತಾರೆ ಅವರು, ಆಗ ಆ ಸಮಯದಲ್ಲಿ ನಿಮ್ಮ ಚಾನಲ್ನ ಅವ್ರು ಡಿಲೀಟ್ ಮಾಡಿಬಿಡ್ತಾರೆ. ಆಗ ನಿಮ್ಮ ಕಾಸು ಬರಲ್ಲ, ನಿಮ್ಮ ಚಾನಲ್ನೂ ಹೋಯಿತು. ಸೊ ಈ ತಪ್ಪನ್ನ ನೀವು ಮಾಡಬೇಡಿ. ಸೊ ಈ ಥರ ನೀವು ಬಂದುಬಿಟ್ಟು ಹಾಕೋಕ್ಕೆ ಟ್ರೈ ಮಾಡಿ. ಎಲ್ಲ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಡಿಸ್ಕ್ರಿಪ್ಷನ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ, ಒಂದೊಂದಾಗಿ ಚೆಕ್ ಮಾಡಿ ಹಾಕಿ. ಈಗ 2024ಅಲ್ಲಿ ಸುಮಾರು ಜನದ್ದು ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗಿದೆ. ಏನು ರೀಸನ್ಗೆ ಅಂದರೆ ಇದೇ ರೀಸನ್ಗೆ ಗೈಸ್, ಟ್ಯಾಗ್ಸ್ ಬಂದುಬಿಟ್ಟು ಪ್ರಾಪರ್ ಹಾಕಲ್ಲ ಅವರು. ಇದೇ ರೀಸನ್ಗೆ ಏನಾಗುತ್ತೆ, ನಿಮ್ಮ ಚಾನಲ್ನು ಬಂದುಬಿಟ್ಟು ಮುಂದಕ್ಕೆ ಡಿಲೀಟ್ ಆಗುತ್ತೆ. ಸೊ ಟ್ಯಾಗ್ಸ್ನ ಪ್ರಾಪರಾಗಿ ಹಾಕೋದು ಕಲ್ತ್ಕೊಳ್ಳಿ, ಯಾವ ಥರ ಟ್ಯಾಗ್ಸ್ ಹಾಕೋದು ನೋಡ್ಕೊಳ್ಳಿ. ಓಕೆನಾ. ಕರೆಕ್ಟಾಗಿ ವಿಡಿಯೋದಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.